ಶ್ರುತಿ ಕಿಚನ್ಗೆ ಸ್ವಾಗತ. ನಾನಿವತ್ತು ಮಲ್ಟಿಗ್ರೈನ್ ರಾಗಿ ಮಾಲ್ಟ್ ಪೌಡರ್ ಮಾಡ್ತಾಯಿದ್ದೀನಿ. ಈ ರಾಗಿ ಮಾಲ್ಟ್ ಪ್ರತಿಯೊಬ್ಬರಿಗೂ ಒಳ್ಳೆಯದು. ನಾನು ಇದು ಮಾಡಲು ಬೇಕಾಗುವ ಐಟಮ್ಸ್ 6 ಥರದ ಸಿರಿಧಾನ್ಯಗಳು: ಹೆಸರು ಕಾಳು, ಕಡಲೆಕಾಳು, ಕಾಬೂಲ್ ಚನ್ನ, ಬೀನ್ಸ್ ಕಾಳು, ರಾಜ್ಮಾ 3 ಥರದ್ದು, ಕಪ್ಪು ಉದ್ದಿನಬೇಳೆ, ಬಟಾಣಿ 2 ಥರದ್ದು, ಅಲಸಂದೆ ಕಾಳು, ಮಡಕೆ ಕಾಳು, ಅವರೆಬೇಳೆ, ಜೋಳ, ಕೆಂಪಕ್ಕಿ, ತೊಗರಿಬೇಳೆ, ಮೈಸೂರು ದಾಲು, ಹುರುಳಿಕಾಳು, ಹೆಸರುಬೇಳೆ, ಗಸಗಸೆ, ಮೆಂತ್ಯ, ಸಬ್ಬಕ್ಕಿ, ಬಾರ್ಲೆ ಅಕ್ಕಿ, ಸೋಂಪು, ಜೀರಿಗೆ, ಮೆಣಸು, ಡ್ರೈ ಜಿಂಜರ್, ಏಲಕ್ಕಿ. ಅಲ್ಲಿ ಕಡಲೆಬೀಜ ಇಟ್ಟಿಲ್ಲ, ಕಡಲೆಬೀಜನೂ ತೊಗೋಬೇಕು. ಬಾದಾಮಿ, ವಾಲ್ನಟ್, ಅಗಸೆ ಬೀಜ, ಕುಕ್ಕುಂಬರ್ ಸೀಡ್ಸ್, ಸನ್ಫ್ಲವರ್ ಸೀಡ್ಸ್, ಪಂಪ್ಕಿನ್ ಸೀಡ್ಸ್ ಎಲ್ಲ ಬೇಕು. ರಾಗಿ ಐಟಮ್ಸ್ ಮಾಡಲು ಬೇಕಾಗುವ ಪದಾರ್ಥಗಳು: ಮಾಲ್ಟ್ ಮಾಡೋಕ್ಕೆ ಮುಂಚೆ ರಾಗಿನ ಚೆನ್ನಾಗಿ ತೊಳ್ಕೊಬೇಕು. ರಾಗಿನೂ ತೊಳ್ಕೊಬೇಕು, ಸಿರಿಧಾನ್ಯನೂ ತೊಳ್ಕೊಬೇಕು. ಒಂದಿನ ನೈಟ್ ಸಿರಿಧಾನ್ಯ ಮತ್ತು ರಾಗಿನ ನೆನೆಸ್ಕೋಬೇಕು. ಓವರ್ನೈಟ್. ಬೆಳಗ್ಗೆ ಸಿರಿಧಾನ್ಯನೂ ಒಣಗಿಸ್ಕೋಬೇಕು. ರಾಗಿನ ಮೊಳಕೆ ಕಟ್ಕೋಬೇಕು. ಮೊಳಕೆ ಕಟ್ಟಬೇಕು ರಾಗಿನ. ಈ ರಾಗಿ ಮಾಲ್ಟ್ ಪ್ರತಿಯೊಬ್ಬರು ಕುಡಿಬೋದು. 1 ವರ್ಷದ ಮೇಲ್ಪಟ್ಟ ಮಕ್ಕಳಿಂದ ಹಿಡಿದು ವಯಸ್ಸಾದವ್ರವರೆಗೂ ಕುಡಿಬೋದು. ಇದು ಎಲ್ಲ ರೀತಿಯ ಇದರೊಳಗೆ ಎಲ್ಲ ಥರದ ನ್ಯೂಟ್ರಿಷನ್ ಇದೆ. ಅದಕ್ಕೆ ನಾವು ಕಾಳುಗಳು, ಸೀಡ್ಸು, ಡ್ರೈ ಫ್ರೂಟ್ಸು ಪ್ರತಿಯೊಂದು ಹಾಕಿದ್ದೀವಿ. 30 ಥರದ ಧಾನ್ಯಗಳು ಹಾಕಿದ್ದೀವಿ. ಪ್ರತಿಯೊಬ್ಬರು ಗಂಜಿ ಮುಖಾಂತರ ಕುಡಿಬೋದು, ಇಲ್ಲ ದೋಸೆ ದೋಸೆ ಹಿಟ್ಟಿಗೆ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಮಾಡ್ಕೋಬೋದು. ಪ್ರತಿಯೊಬ್ಬರು ಕುಡಿಬೋದು. ಪ್ರತಿಯೊಂದು ರಾಜ್ಮಾ ಎಲ್ಲನೂ ಹುರ್ಕೋಬೇಕು, ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಕಾಬೂಲ್ ಚನ್ನ, ಹೆಸರು ಕಾಳು ಎಲ್ಲನೂ ರೋಸ್ಟ್ ಮಾಡ್ಕೋಬೇಕು. ಜೋಳ ಡಯಟ್ ಮಾಡೋರಿಗೂ ಒಳ್ಳೆಯದು, ವೆಯ್ಟ್ ಗೇನ್ ಆಗೋರಿಗೂ ಒಳ್ಳೆಯದು. ಡಯಟ್ ಮಾಡೋರು ಬೆಳಗ್ಗೆ ಇದನ್ನು 2 ಗ್ಲಾಸ್ ಕುಡಿದ್ರೆ ಬ್ರೇಕ್ಫಾಸ್ಟ್ನ ಸ್ಕಿಪ್ ಮಾಡ್ಬೋದು. ಇಲ್ಲ ನಾವು ಬ್ರೇಕ್ಫಾಸ್ಟ್ ತಿಂತೀವಿ ಅನ್ನೋರು ಬ್ರೇಕ್ಫಾಸ್ಟ್ 1 ಅವರ್ ಮುಂಚೆ ಗಂಜಿ 1 ಲೋಟ ಕುಡಿದು ಆಮೇಲೆ ಬ್ರೇಕ್ಫಾಸ್ಟ್ ತಿನ್ಬೋದು. ಹೆಸರು ಕಾಳನ್ನು, ಕಡಲೆಕಾಳನ್ನು ಫ್ರೈ ಮಾಡ್ಕೋಬೇಕು. ಹುರುಳಿಕಾಳು ಫ್ರೈ ಮಾಡ್ಕೋಬೇಕು. ಅಂದರೆ ಇದನ್ನು ಪ್ರತಿಯೊಂದಕ್ಕೂ ಒಳ್ಳೆಯದು. ಥೈರಾಯ್ಡು, ಡಯಾಬಿಟೀಸ್, ಆಮೇಲೆ ಸ್ಕಿನ್ನಿಗೆ, ಹೇರಿಗೆ, ಪ್ರತಿಯೊಂದಕ್ಕೂ ಒಳ್ಳೆಯದು. ನಮ್ಮ ಹೇರ್ ಗ್ರೋತ್ ಆಗುತ್ತೆ. ಹೇರ್ ಗ್ರೋತ್ ಆಗ್ತಿಲ್ಲ ಅಂದರೆ ಚೆನ್ನಾಗಿ ಗ್ರೋತ್ ಆಗುತ್ತೆ. ಸ್ಕಿನ್ನಿಗೂ ಒಳ್ಳೆಯದು. ನಾವು ಆಚೆಯಿಂದ ಮಾಡೋದಕ್ಕಿಂತ ನಾವು ಬಾಡಿ ಒಳಗಡೆ ನಮ್ಮ ಗ್ರೋತ್ ಚೆನ್ನಾಗಿದ್ದರೆ ಆಟೋಮೆಟಿಕ್ಕಾಗಿ ಎಲ್ಲದಕ್ಕೂ ಹೇರು, ಸ್ಕಿನ್ನು ಎಲ್ಲ ಚೆನ್ನಾಗಿರುತ್ತೆ. ಮೆಣಸು, ಜೀರಿಗೆ, ಸೋಂಪು ಅದನ್ನು ಎಲ್ಲ ಫ್ರೈ ಮಾಡ್ಕೋಬೇಕು. ವಾಲ್ನಟ್ಟು. ನನ್ನ ಚಾನಲ್ಗಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ನಿಮಗಿಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಗಸಗಸೆನೂ ಫ್ರೈ ಮಾಡ್ಕೋಬೇಕು. ಏಲಕ್ಕಿನೂ ಫ್ರೈ ಮಾಡ್ಕೋಬೇಕು. ಸೀಡ್ಸ್, ಪಂಪ್ಕಿನ್ನು, ಕುಂಬಳಕಾಯಿ ಬೀಜ, ಸನ್ಫ್ಲವರ್ ಸೀಡ್ಸು ಎಲ್ಲನೂ ಫ್ರೈ ಮಾಡ್ಕೋಬೇಕು. ರಾಗಿನೂ ಫ್ರೈ ಮಾಡ್ಕೋಬೇಕು. ರಾಗಿನ ಮೊಳಕೆ ಕಟ್ಟಿ
ಬಿಸಿಲಲ್ಲಿ ಒಣಗಿಸಿ ಆಮೇಲೆ ಫ್ರೈ ಮಾಡ್ಕೋಬೇಕು. ಎಲ್ಲನೂ ಫ್ರೈ ಮಾಡಿಕೊಂಡು ಪಾತ್ರೆಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಏಲಕ್ಕಿ ಪುಡಿ, ಸಿರಿಧಾನ್ಯನೂ ಫ್ರೈ ಮಾಡ್ಕೋಬೇಕು. ಎಲ್ಲ ಫ್ರೈ ಮಾಡಿ ಅದಕ್ಕೆ ಏಲಕ್ಕಿ ಪೌಡರು ಹಾಕಿ ಮಿಕ್ಸ್ ಮಾಡಿ ನಾವು ಎಷ್ಟು ಇವೆಲ್ಲ ಮಾಡಿ ಫ್ರೈ ಮಾಡಿರೋದು ಬಂದಿರುತ್ತೋ ಅದ್ರ ಸಮ ಈಕ್ವಲಾಗಿ ರಾಗಿನ ಮಿಕ್ಸ್ ಮಾಡಬೇಕು. ಆಮೇಲೆ ಇದರಲ್ಲಿ ಬೇರೆ ಎಲ್ಲ ಕಾಲು kg ತೊಗೋಬೇಕು. ಹೆಸರು ಕಾಳು, ಕಡಲೆ ಬೀಜ, ವಾಲ್ನಟ್ಟು, ಬಾದಾಮಿ ಇವು 4ನ ಅರ್ಧ kg ತೊಗೋಬೇಕು. ಇದನ್ನೆಲ್ಲ ಮಿಕ್ಸ್ ಮಾಡಿ ಆದಮೇಲೆ ಮಿಲ್ಲಿಗೆ ಹೋಗಿ ಹಾಕಿಸ್ಕೊಂಬರ್ಬೇಕು. ಆಮೇಲೆ ರಾಗಿ ಮಾಲ್ಟ್ ಪೌಡರು ರೆಡಿ. ಈ ರಾಗಿ ಮಾಲ್ಟ್ ಪೌಡರನ್ನು ಒಂದು ಬೌಲಲ್ಲಿ 2 ಟೇಬಲ್ ಸ್ಪೂನಷ್ಟು, ದೊಡ್ಡ ಸ್ಪೂನಲ್ಲಿ 2 ಟೇಬಲ್ ಸ್ಪೂನ್ ಹಾಕ್ಕೊಂಡು ಅದಕ್ಕೆ 2 ಗ್ಲಾಸಷ್ಟು ವಾಟರ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಹೇಗೆ ಮಾಡುವ ವಿಧಾನ ಗಂಟಿಲ್ದಂಗೆ ಮಿಕ್ಸ್ ಮಾಡ್ಕೋಬೇಕು. ಈ ಮಾಲ್ಟು ಟೇಸ್ಟಿಯಾಗೂ ಇರುತ್ತೆ, ಹೆಲ್ತಿಯಾಗೂ ಇರುತ್ತೆ. ಬೆಳಗ್ಗೆ ಎದ್ದು ಕಾಫಿ ಟೀ ಬದಲು ಈ ಮಾಲ್ಟನ್ನ ಮಾಡ್ಕೊಂಡು ಕುಡಿದ್ರೆ ಹೆಲ್ತಿಯಾಗಿ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ಸ್ಟವ್ ಮೇಲೆ ಇಟ್ಕೊಂಡು ಗಂಟಿಲ್ದಂಗೆ ತಿರ್ಸ್ಕೋಬೇಕು. ಈ ಥರ ಕುದಿಸ್ಕೋಬೇಕು ಈ ಥರ ಮೆಥಡಲ್ಲೂ ಮಾಡ್ಬೋದು. ಫಸ್ಟ್ ಬೌಲಲ್ಲಿ 2 ಲೋಟ ನೀರನ್ನ ಕುದಿಯೋಕ್ಕಿಟ್ಟು ಇನ್ನೊಂದು ಬೌಲಲ್ಲಿ 2 ಸ್ಪೂನ್ ರಾಗಿ ಹಿಟ್ಟು ಹಾಕಿ ತಣ್ಣೀರಲ್ಲಿ ಮಿಕ್ಸ್ ಮಾಡಿಬಿಟ್ಟು ಕುದಿಯೋ ನೀರಿಗೆ ಹಾಕಿನೂ ತಿರ್ಸ್ಬೋದು. ಆ ಥರ ಮಾಡಿದ್ರೂ ಆಗುತ್ತೆ, ಈ ಥರ ಮಾಡಿದ್ರೂ ಆಗುತ್ತೆ. ಚೆನ್ನಾಗೆ ಮಳಸ್ಕೋಬೇಕು. ಅದರೊಳಗೆ ಅರ್ಧ ತಕ್ಕೋಬೇಕು. ಯಾಕಂದರೆ ನಾನಿಲ್ಲಿ ಒಂದು ಮಜ್ಜಿಗೆ ಹಾಕಿ ಮಾಡ್ತಾಯಿದ್ದೀನಿ, ಇನ್ನೊಂದು ಹಾಲು ಬೆಲ್ಲ ಹಾಕಿ ಬೇರೆ ಮಾಡ್ತಾಯಿದ್ದೀನಿ. ಕೆಲವೊಂದು ಮಕ್ಕಳು ಮಜ್ಜಿಗೆ ಹಾಕಿದ್ದು ಕುಡಿಯೋಲ್ಲ, ಅಂಥವರಿಗೆ ಹಾಲು ಬೆಲ್ಲ ಹಾಕ್ಕೊಟ್ರೆ ಚೆನ್ನಾಗಿರುತ್ತೆ. ದೊಡ್ಡವರು ಕುಡಿಬೋದು. ಹೆಲ್ತ್ ವೈಸ್ ನೋಡಿದ್ರೆ ಮಜ್ಜಿಗೆ ಹಾಕ್ಕೊಂಡು ಕುಡಿದ್ರೆ ಬೆಸ್ಟ್. ಹಾಗೇನೂ ಕುಡಿಬೋದು. ಇದಕ್ಕೆ ಹಾಲು ಹಾಕಿ ಮಿಕ್ಸ್ ಮಾಡಿ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಲು ಹಾಕಿ ಮಿಕ್ಸ್ ಮಾಡಿ ರಾಗಿ ಮಾಲ್ಟ್ ರೆಡಿ. ಹಾಲು ಬೆಲ್ಲ ಹಾಕಿರೋ ರಾಗಿ ಮಾಲ್ಟ್ ರೆಡಿ. ಅಂದರೆ ಸ್ವಲ್ಪ ಉಪ್ಪು ಮತ್ತು ಮಜ್ಜಿಗೆ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಉಪ್ಪು ಮತ್ತು ಮಜ್ಜಿಗೆ ಹಾಕಿ ಮಿಕ್ಸ್ ಮಾಡಿ. ಈಗ 2 ಥರದ ರಾಗಿ ಮಾಲ್ಟ್ ರೆಡಿ. ಒಂದು ಮಜ್ಜಿಗೆ ಹಾಕಿರೋದು, ಇನ್ನೊಂದು ಹಾಲು ಹಾಕಿ ಮಾಡಿರೋದು. ನಿಮ್ಗೆ ಯಾವುದು ಬೇಕೋ ಅದನ್ನು ಟ್ರೈ ಮಾಡಿ. ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್